ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ಮುಂದಿನ ಸುದ್ದಿಯತ್ತ ಹೋಗೋದಾದ್ರೆ ಪಾಕಿಸ್ತಾನಕ್ಕೆ ಆರಂಭದಿಂದಲೂ ಕೂಡ ಟರ್ಕಿ ನೆರವಾಗಿತ್ತು, ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಈ ಯುದ್ಧದ ಸನ್ನಿವೇಶ ನಿರ್ಮಾಣದಂತ ಹೊತ್ತಲ್ಲಿ ಜಸ್ಟ್ ಶಸ್ತ್ರಾಸ್ತ್ರಗಳನ್ನ ಕೊಡ್ತಾ ಅಂದ್ರೆ ಡ್ರೋನ್ಗಳನ್ನ ಕೊಟ್ಟಿತ್ತ ಅಂದ್ರೆ ಇಲ್ಲ ತನ್ನ ಸೇನೆಯನ್ನ ಕೂಡ ಕಳಿಸ್ಕೊಟ್ಟಿತ್ತು ಅನ್ನುವಂಥ ಅಂಶ. ಈಗ ಟರ್ಕಿಯ ವಿರುದ್ಧ ನಮ್ಮ ಸಮರ ಕೂಡ ಮುಂದುವರಿತಾ ಇದೆ. ನಾಗರಿಕರಾಗಿ ರೈತರಾಗಿ ನಮ್ಮ ಜವಾಬ್ದಾರಿ ಕೂಡ ಇದರಲ್ಲಿ ಇದೆ ಅನ್ನೋದನ್ನ ರೈತರು ಸಾರಿ ಸಾರಿ ಹೇಳ್ತಿದ್ದಾರೆ. ಟರ್ಕಿ ಪಾಕಿಸ್ತಾನಕ್ಕೆ ವಿಜಯಪುರದ ಟೊಮ್ಯಾಟೋವನ್ನ ಬಂದ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಯಾವುದೇ ಕಾರಣಕ್ಕೂ ಕಳಿಸ್ಕೊಡಲ್ಲ. ಆಮದು ಮತ್ತು ರಫ್ತು ಎರಡನ್ನ ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗ್ತಾ ಇದೆ ಟರ್ಕಿಯಲ್ಲಿ. ಟರ್ಕಿ ಪಾಕ್ಗೆ ಟೊಮ್ಯಾಟೋ ದಾಳಿಂಬೆ ರಫ್ತನ್ನ ಸ್ವತಃ ರೈತರೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ಕಾರದ ನಿರ್ಧಾರ ಅಲ್ಲ, ಬದಲಾಗಿ ರೈತರೇ ನಿರ್ಧಾರ ಮಾಡ್ತಿದ್ದಾರೆ. ಸರ್ಕಾರ ಆಲ್ರೆಡಿ ಅಧಿಕೃತವಾಗಿ ಹೇಳ್ತಾ ಇದ್ರು ಕೂಡ ಒಂದಷ್ಟು ಸೇವೆಗಳನ್ನ ಟರ್ಕಿಯಿಂದ ನಮ್ಮ ಭಾರತಕ್ಕೆ ನೀಡಲಾಗ್ತಾ ಇತ್ತು, ಅದೆಲ್ಲವನ್ನ ಕೂಡ ಸ್ಥಗಿತ ಮಾಡ್ತಾ ಬಂದಿದೆ. ಬಟ್ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಕೂಡ ಇದೆ. ಅಂಥ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಾ ಪೋಷಣೆ ಕೊಡ್ತಾ ಒಂದು ದೇಶಕ್ಕೆ ಮಾರಕ ಆಗಿರುವಂತಹ ಭಯೋತ್ಪಾದಕರನ್ನ ನೀವು ಸಾಕಿ ಸಲುತ್ತಾ ಇದ್ದೀರಿ ಅಂತಾದ್ರೆ, ಅಂತಾರಾಷ್ಟ್ರಕ್ಕೆ ನೀವು ನೆರವು ಕೊಡ್ತೀರಿ ಅಂತಾದ್ರೆ ನಿಮ್ಮ ರಾಷ್ಟ್ರದ ಜೊತೆಗೆ ನಮ್ಮ ಯಾವುದೇ ವ್ಯಾಪಾರ ವಹಿವಾಟುಗಳು ಇರೋದಿಲ್ಲ. ಆಮದು ಮತ್ತು ರಫ್ತು ಕಂಪ್ಲೀಟ್ ಆಗಿ ಬಂದ್ ಅನ್ನುವಂತಹ ವಿಚಾರವನ್ನ ಈ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೇ ನಿರ್ಧಾರ ಮಾಡಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ರೈತರು ಭಾರತ ದೇಶದ ರೈತರ ಉತ್ಪನ್ನಗಳನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಕಳಿಸೋದಿಲ್ಲ. ಭಾರತದಲ್ಲಿ ಬೆಳೆದಿರುವಂತಹ ರೈತ ಉತ್ಪನ್ನಗಳನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಹಾಗೂ ಟರ್ಕಿಗೆ ಕಳಿಸೋದಿಲ್ಲ. ಪದೇ ಪದೇ ಯುದ್ಧವನ್ನ ವಿರಾಮವನ್ನ ಉಲ್ಲಂಘನೆ ಮಾಡುತ್ತಿರುವಂತ ಪಾಕಿಸ್ತಾನಕ್ಕೆ ನಮ್ಮ ಭಾರತ ದೇಶದ ರೈತರು ಬೆಳೆದಂತ ಒಂದು ರೈತ ಉತ್ಪನ್ನಗಳನ್ನ, ಕೃಷಿ ಉತ್ಪನ್ನಗಳನ್ನ ನಾವು ಕಳಿಸದೆ ಪಾಕಿಸ್ತಾನವನ್ನ ಒಂದು ಬಹಿಷ್ಕಾರವನ್ನ ಮಾಡ್ತಾ ಇದ್ದೀವಿ. ಈ ಬಿಜಾಪುರ ಜಿಲ್ಲೆಯ ಪರವಾಗಿ ರೈತರು ಬೆಳೆದಂತ ಎಲ್ಲ ಉತ್ಪನ್ನಗಳನ್ನ ನಾವು ಪಾಕಿಸ್ತಾನ ಹಾಗೂ ಟರ್ಕಿ ದೇಶಕ್ಕೆ ಮಾರಾಟ ಮಾಡದೆ ನಾವು ನಮ್ಮ ದೇಶದ ಸೈನಿಕರಿಗೆ ಹಾಗೂ ದೇಶದ ಸಮಗ್ರತೆಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಪದೇ ಪದೇ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿ. ದೀಪಕ್, ಈಗ ಸರ್ಕಾರದ ನಿಲುವುಗಳು ಬೇರೆ, ಆದ್ರೆ ಈ ನೆಲದಲ್ಲಿ ವಾಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ನಿಲುವುಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೈರಿ ರಾಷ್ಟ್ರಕ್ಕೆ ಬೆಂಬಲ ಕೊಡುತ್ತೆ ಅನ್ನೋ ಕಾರಣಕ್ಕೆ ಟರ್ಕಿಯಿಂದ ಆಮದು ಮತ್ತು ರಫ್ತು ಎರಡನ್ನ ಕೂಡ ಬಂದ್ ಮಾಡ್ತಿದ್ದಾರೆ ನಮ್ಮ ನಾಗರಿಕರು, ಅಂದ್ರೆ ರೈತರು ಪ್ರಮುಖವಾಗಿ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಏನು ಅಂತಂದ್ರೆ ಭಾರತ ದೇಶದ ಪ್ರಜೆಗಳಾಗಿ ಭಾರತ ದೇಶದ ಮೇಲೆ ಪ್ರೀತಿ ಮತ್ತು ಸ್ವಾಭಿಮಾನವನ್ನ ನಾವು ಕಾಯ್ದುಕೊಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಈಗ ಬಿಜಾಪುರ ಜಿಲ್ಲೆಯ ರೈತರು ಒಂದು ಮುಂದೆ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯುವಂತ ಗುಣಮಟ್ಟದ ಮಾವು, ದಾಳಿಂಬೆ ಮತ್ತೆ ಏನ್ ಟೊಮೆಟೊ ಇದೆ ಅದು ಒಂದು ಟರ್ಕಿ ಮತ್ತೆ ಪಾಕಿಸ್ತಾನ, ಚೀನಾ ದೇಶಗಳಿಗೆ ರಫ್ತಾಗ್ತಾ ಇತ್ತು. ಇದನ್ನ ಈಗ ತಡೆ ನೀಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ರಫ್ತು ಮಾಡೋದಿಲ್ಲ. ಯಾಕಂತಂದ್ರೆ ಪಹಲ್ಗಾಮ್ ಘಟನೆಯ ಬಳಿಕ ಏನ್ ಭಾರತ ಪಾಕ್ ಯುದ್ಧ ನಡೀತಾ ಇತ್ತು, ಈ ಒಂದು ಸಂದರ್ಭದಲ್ಲಿ ಕದನ ವಿರಾಮವನ್ನ ಪದೇ ಪದೇ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇರೋದಂಥದ್ದು. ಜೊತೆಗೇನೆ ಏನು ಟರ್ಕಿ ದೇಶ ಈಗ ಮಿಸೈಲ್ ಗಳನ್ನ ಪೂರೈಕೆ ಮಾಡಿತ್ತು ಪಾಕಿಸ್ತಾನಕ್ಕೆ, ಆ ಒಂದು ಹಿನ್ನೆಲೆಯಲ್ಲಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ದೇಶದಲ್ಲಿ ಬೆಳೆಯುವಂತ ಅಂದ್ರೆ ತಮ್ಮ ನೆಲದಲ್ಲಿ ಬೆಳೆಯುವಂತ ವಿಜಯಪುರ ಜಿಲ್ಲೆಯ ಏನ್ ರೈತರು ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿಯ ಗುಣಮಟ್ಟದ ದಾಳಿಂಬೆ ಆಗ್ಲಿ, ಟೊಮೆಟೊ ಆಗ್ಲಿ ಅಥವಾ ಮತ್ತೆ ಮಾವಿನ ಹಣ್ಣಾಗ್ಲಿ ಇದನ್ನ ನಾವು ಯಾವುದೇ ಕಾರಣಕ್ಕೂ ಆ ಶತ್ರು ರಾಷ್ಟ್ರಗಳಿಗೆ ಪೂರೈಕೆಯನ್ನ ಮಾಡೋದಿಲ್ಲ ಅಂತ ತಮ್ಮ ಒಂದು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಜೊತೆಗೇನೆ ದೇಶದ ಸೈನಿಕರಿಗೆ ಬೇಕಾದ್ರೆ ನಾವು ಉಚಿತವಾಗಿ ಕೊಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ಲಾಭವನ್ನ ನೋಡ್ಕೊಂಡು ನಮ್ಮ ಶತ್ರು ರಾಷ್ಟ್ರಗಳಿಗೆ ನಾವು ಹಣ್ಣುಗಳನ್ನ ಪೂರೈಸೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಶ್ರುತಿ.